ಮಹಾಭಾರತ ಯುದ್ಧ ಅದನ್ನು ನೀವೆಲ್ಲ ಕೇಳಿದಿರಿ. ಅಂದಿನ ಕಾಲಘಟ್ಟದಲ್ಲಿ ಆ ಕೌರವರ ವಿರುದ್ಧ ಪಾಂಡವರು ಧರ್ಮ ಸಂಸ್ಥಾಪನೆಗೋಸ್ಕರ ಯುದ್ಧ ಮಾಡುವಂಥ ಕೆಲಸ ಬರ್ತದೆ. ಧರ್ಮರಾಯನಿಗೆ ಮನಸ್ಸಿಲ್ಲ ಇದ್ದರೂ ಮಾಡಲೇಬೇಕು ಅಂತ ಹೇಳುವಂಥ ಆ ದೇವರು ಇದರಿಂದ ಮಾಡ್ತಾರೆ. ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ. ಧರ್ಮರಾಯನಿಗೆ ಆಗಲೂ ಒಂದು ಸಂಶಯ, ಈ ಧರ್ಮ ಸಂಸ್ಥಾಪನೆಗೆ ಬೇಕಾಗಿ ನಾವಿಷ್ಟೆಲ್ಲ ಯುದ್ಧ ಮಾಡಿ ನಮ್ಮ ನೆಂಟರಿಷ್ಟರನ್ನ ಎಲ್ಲರನ್ನು ಕಳ್ಕೊಂಡಿದ್ದೀವಿ. ಈಗ ನನ್ನ ಆಡಳಿತ ಸೂತ್ರ ಹೇಗಿರಬೇಕು ಅಂತ ಹೇಳುವಂಥದ್ದು. ಆಡಳಿತ ಸೂತ್ರ ಹೇಗಿರಬೇಕು ಅಂತೇಳಿ ಶ್ರೀಕೃಷ್ಣನಲ್ಲಿ ಕೇಳಿದರೆ ಶ್ರೀಕೃಷ್ಣನಲ್ಲಿ ಉತ್ತರ ಇರಲಿಲ್ಲ. ಶ್ರೀಕೃಷ್ಣ ಹೇಳಿದ, ಆಡಳಿತ ಸೂತ್ರ ಹೇಗಿರಬೇಕು ಅಂತ ಹೇಳುವಂಥದ್ದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಸೋಲಿಸಿದಂಥ ನಿಮ್ಮ ಗುರುಗಳಾದಂಥ ಭೀಷ್ಮಾಚಾರ್ಯ ಆ ಶರಶೈಯಲ್ಲಿ ಮಲಗಿದ್ದಾನೆ. ಅವನಲ್ಲಿ ಹೋಗಿ ಕೇಳಿದಾಗ ಅವ ಹೇಳಿದ ಆಡಳಿತ ಸೂತ್ರಗಳು ನನ್ನ ವಿಶ್ಲೇಷಣೆ ಪ್ರಕಾರ ಪ್ರಾಯಶಃ ಬಸವಣ್ಣ, ನಮ್ಮ ಕಾಯಕಯೋಗಿ ಬಸವಣ್ಣನವರು ಹೇಳಿದ್ದಕ್ಕೆ ಹತ್ತಿರ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. 4 ಸೂತ್ರಗಳನ್ನು ಕೊಟ್ಟರು ಭೀಷ್ಮಾಚಾರ್ಯ. ಅವರು ಹೇಳಿದರು, ಧರ್ಮರಾಯ, ನಿನ್ನ ರಾಜ್ಯ ರಾಜನಿಲ್ಲದ ರಾಜ್ಯ ಆಗಬೇಕು. ರಾಜ ಕೂಡ ಸಾಮಾನ್ಯ ಪ್ರಜೆ ಹಾಗೆ ತನ್ನ ಕರ್ತವ್ಯವಾಕಿದ್ದನ್ನೆಲ್ಲ ಮಾಡ್ಕೊಂಡಿರಬೇಕು. ಅದೇ ರಾಜನಿಲ್ಲದ ರಾಜ್ಯ. ಬಸವಣ್ಣವರು ಅದನ್ನೇ ಹೇಳಿದರು. ತಾನು ರಾಜನಾಗಿದ್ದರೂ ಕೂಡ ಎಲ್ಲ ಸಮುದಾಯ ಸಮಾಜದವರನ್ನ ಕರ್ಕೊಂಡು ಬಂದು ಒಬ್ಬ ರಾಜನಿಲ್ಲದ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದ್ದನ್ನು ನಾವು ಅಲ್ಲಿ ಹೇಳಿದ್ರಂತೆ. ದಂಡ ಇಲ್ಲದ ದಂಡ ಸಂಹಿತೆ ಇರಬೇಕು. ಅಂದರೆ ಎಲ್ಲರನ್ನ ವಿಶ್ವಾಸದಿಂದ ನೋಡಲ್ಲಿ ಯಾವುದೇ ಕೆಟ್ಟ ಕೆಲಸಗಳು, ಬೇಡದ ಕೆಲಸಗಳು ಮತ್ತೊಂದು ನಡಿಬಾರ್ದು ಅಂತ ರಾಜ್ಯನಿಂದ ಆಗಬೇಕು. 3ನೇದಾಗಿ ಹೇಳಿದ್ರಂತೆ, ನಿನ್ನ ರಾಜ್ಯದಲ್ಲಿ ಕಾನೂನು ಯಾವುದು ಇರಬೇಕು ಅಂತ ಹೇಳಿದರೆ ಪ್ರೀತಿ ವಿಶ್ವಾಸವೇ ಕಾನೂನು, ಬೇರೆ ಯಾವುದು ಕಾನೂನಾಗಿರಬಾರ್ದು ಅಂತೇಳಿ. 4ನೇದಾಗಿ ಹೇಳಿದ್ರಂತೆ, ಸಹಮತವೇ ಬಹುಮತ ಆಗಬೇಕು. ಎಂಥ ಅದ್ಭುತ ಮಾತುಗಳು, ಆಲೋಚನೆ ಮಾಡಿ. ಅನುಭವ ಮಂಟಪದ ವಿಚಾರಗಳನ್ನು ನೀವೆಲ್ಲವೂ ಇನ್ಡೆಪ್ತ್ ನಾವ್ಯಾರು ವಿಮರ್ಶೆ ಮಾಡಿದರೆ, ಅಂದಿನ ಕಾಲದಲ್ಲಿ ಆ ಭಗವಾನ್ ಶ್ರೀಕೃಷ್ಣ ಕೊಟ್ಟಂಥ ಆ ಒಂದು ಸಂದೇಶ, ಭೀಷ್ಮಾಚಾರ್ಯರ ಮುಖಾಂತರ ಕೊಟ್ಟಂಥ ಸಂದೇಶ ಅಕ್ಷರಶಃ ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ.